ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗ ಸಾವಿತ್ರಿ. ಬೆಳಗ್ಗೆ 6 ಗಂಟೆ ಆಗೈತೆ ನೋಡಿ. ಶ್ರಾವಣಿ ಕತ್ತೆ ಹಾಕತ್ತ ಸ್ನೇಹಿತರೆ. ಅಂಗಳ ಕಸ ಗುಡಿಸ್ತೀನಿ ರೀ, ರಂಗೋಲಿ ಹಾಕಿ ಬಂದು ಜೋಳ ಅಳಿಬೇಕು. ಒಂದಿಷ್ಟು ಅಕ್ಕಿ ಕೇರಿ ಹಾಕಿ ನಿನ್ನೆ ಯಾವಾಗ ಒಗ್ಯಾನ ಬಾಂಡೆ ಎಲ್ಲ ಅಲ್ಲೇ ಬಿಟ್ಟು ಸ್ನೇಹಿತರೆ. ಯಾಕಂದ್ರೆ ಬಟ್ಟೆ ವ್ಯಾಪಾರದವ್ರು ಹಂಗೆ ಬಂದರು, ಹಿಂಗಾಗಿ ಹೋಗಿ ಮಾಡೋದು ಹಾಲಿಲ್ರಿ. ಈಗ ಎದ್ದಿ ಸ್ನೇಹಿತರೆ, ಎದ್ದೀನಿ ಲಾಕ್ ಚಾಲು ಮಾಡಿ ನೋಡಿ. ಬಾಂಡೆ ಅದ ಸ್ನೇಹಿತರೆ, ಬನ್ನಿ ಬೀರಪ್ಪ ಕೆಲಸ ಮಾಡ್ತೀನಿ ನಾನು. ಅದನ್ನೇ ಬಟ್ಟೆ ನೋಡಿ, ಬಟ್ಟೆ ಒಂದು ತೆಕ್ಕೋದು ಇಷ್ಟು ಬಟ್ಟೆ ಅದ ಸ್ನೇಹಿತರೆ. ಅವ್ವ ನೀನು ಒಗಿತಿದ್ಲು, ಗ್ಲಾಸ್ ಮಾಡಿದ್ಲು, ಬಟ್ಟೆ ಹಂಗೆ ಒಳದು ಸ್ನೇಹಿತರೆ. ಏನು ಮಾಡ ನನಗೂ ಅವಾಗ ಊರು ಬಟ್ಟೆ ಒಯ್ಯಕ್ಕೆ ಬಂದವರು ಹಂಗೆ ಬಟ್ಟೆ ಕೊಡೋಕಾಯಿ ಆಗೈತ್ರಿ. ಯಾಕೆ ಹಬ್ಬಕ್ಕೆ ಹೆಣ್ಮಕ್ಳು ನಾಗರಮಾಸಿ ಹಬ್ಬಕ್ಕೆ ಬಂದಿರ್ತಾರೆ ನೋಡಿ. ಲಂಗ ನೈಟಿ ನೀನು 3 ಜೋಡಿ ನೈಟಿ ಮಾರಿದ್ದು, 6 ನೈಟಿ ಮಾರಿದ್ದು. ಬನ್ನಿ ಸ್ನೇಹಿತರೆ, ನೀವು ಬೀರಪ್ಪನ ದರ್ಶನ ಮಾಡ್ಕೊರಿ. ನಾನು ಹಂಗೆ ಕಸ ಗುಡಿಸ್ತೀನಿ, ಸಿಗ್ತೀನಿ. ಮತ್ತು ಪಟ್ ಕೆಲಸ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೂ ಶೇರ್ ಮಾಡ್ತೀನಿ. ಬಾಂಡೆನದವ್ರಿ, ರೊಟ್ಟಿ ಪಲ್ಯ ಆವಾಗಕ್ಕೆ ಬುತ್ತಿಗೆ ಶ್ರಾವಣ ಮಲ್ಕೊಂಡನ. ಬರ್ರಿ ನೋಡಿ ಸ್ನೇಹಿತರೆ, ಹಂಗೆ ಕಸ ಗುಡಿಸಿ ರಂಗೋಲಿ ಹಾಕಿ ಬಂದೆ. ಇವಾಗ ಎಲ್ಲ ಜೋಳ ಹಳದು ಇಡ್ತೀನಿ ರೀ. ಇವನ್ನ ಒಂದು ಬಕೆಟಿಗೆ ಹಾಕಿ ಅಕ್ಕಿ ಹಾಕ್ಬೇಕಾದ್ರೆ ಒಂದಿಷ್ಟು ಅಕ್ಕಿ ಹಾಕಿ ಇಟ್ಟಿನ ಮುಸ್ರಿನ ಹೊರ್ಯಾಕೆ ಇಟ್ಟಿದ್ದು ಸ್ನೇಹಿತರೆ. ಬಾಂಡೆನ ಹೊರ್ಯಾಕೆ ಇಟ್ಟೀನಿ. ಒಗ್ಯಾನ ಕೈ ಇಟ್ಕೇರಿ ತೆಕ್ಬೇಕು. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತಿದ್ದೆ ಮಗ ಸ್ನೇಹಿತರೆ. ಇಷ್ಟು ಮನೆ ಕಸ ಗುಡಿಸಿದೆ, ಹಂಗೆ ಕಸ ಗುಡಿಸಿಂದ ಇಷ್ಟು ಜೋಳನೂ ಹಳದಿಟ್ಟೆ. ಒಬ್ಬರು ಸಬ್ಸ್ಕ್ರೈಬರು ಕಮೆಂಟ್ ಹಾಕಿದ್ರಿ, ಅಕ್ಕ ನಿಮ್ಮ ಅಟ್ಟದ ಮನೆ ಭಾಳ ತುಂಬ ಇಷ್ಟ, ಚೆನ್ನಾಗಿ ತೋರಿಸ್ರಿ ಅಂತ. ನೋಡಿ, ನೀವು ಸಬ್ಸ್ಕ್ರೈಬರ್ ನಾವು ಅಂತ ಹೇಳಿದ್ರಿ. ನೋಡಿ ಈ ಥರ ಇದೆ ನಮ್ಮ ಅಟ್ಟದ ಮನೆ. ತಳಗ ಈ ಥರ ಅಂಕನಿದೆ, ಕಾಣ್ತಿರ್ಬೇಕು ನಿಮಗೆ. ಇಲ್ಲಿ ಎಂಟ್ರಿಂಗ್ಸ್ ಹೊಡ್ಯಾಕೆ ಬಂದು ಪಡ್ಸಾಲೆ ಆಗ್ತದೆ ರೀ. ಈ ಕಡೆಯಿಂದ ಹಿಂಗೆ ಒಳಗೆ ಹೋದ್ರೆ ತರ ಬಟ್ಟೆ ಶಾಪಿಂಗ್ ಇಟ್ಕೊಂಡಿನಿ, ಬಟ್ಟೆ ಮಾರಾಕ. ಇದು ರಾಟಿ ಈ ಥರ ಇದೆ ನೋಡಿ ನಮ್ಮ ಅಟ್ಟದ ಮನೆ ತೋರಿಸ್ರಿ ಅಂದು ತೋರ್ಸಕ್ಕೆ ನೋಡಿ ಸ್ನೇಹಿತರೆ. ನೋಡ್ಕೊರಿ, ಯಾಕಂದ್ರೆ ಎಲ್ಲರೂ ತುಂಬ ಇಷ್ಟಪಟ್ಟಿರಿ ಮನೆ ಈ ಥರ ಇದೆ. ಫಸ್ಟ್ ಹಿಂಗೆ ತೋರ್ಸಕ್ಕೆ ನಾನು ಇದು ಹೆಂಗಪ್ಪ ಒಂಥರ ಚಂದ ಇದೆಯಲ್ಲ, ಚಂದ ಏನೋ ಬುಡಕ್ಕೆ ಮತ್ತು ಹಿಂಗೆ ತೋರಿಸಿದಾಗ ಅವ್ರಿಗೆ ಗೊತ್ತಾಗೋದ್ರಿ. ಓ ಬುಡಕ್ಕೆ ಅಂಕನಿದೆ, ಮ್ಯಾಗ ಅಟ್ಟ ಮಾಡ್ಯಾರನು ಅಂತ ನಿಮ್ಗೆ ಗೊತ್ತಾಗೋದ್ರಿ. ಎಷ್ಟೋ ಮಂದಿ ಮೊದಲು ಹಂಗೆ ಕಮೆಂಟ್ ಹಾಕಿದ್ರಿ, ಅಕ್ಕ ನೀವು ಹೋಮ್ ಟೂರ್ ಮಾಡಿ. ಹೋಮ್ ಟೂರ್ ಡೇನೂ ಮಾಡೀನಿ ರೀ. ರಗಡ್ ಮಂದಿ ಕೇಳ್ತಿರ್ತೀರಿ, ಅಕ್ಕ ಹೋಮ್ ಟೂರ್ ಡೇ ಮಾಡಿ ಅಂತ ಮಾಡಿ ನೋಡಿ. ಹಿಂದಕ್ಕೆ ಚೆಕ್ ಮಾಡಬೇಕು ಸ್ನೇಹಿತರೆ. ಇವಾಗ ನೋಡೋಣ್ರಿ, ಮತ್ತು ಮುಂದೆ ಬರೋ ದಿನಗಳಲ್ಲಿ ಹೋಮ್ ಟೂರ್ ಡೇ ಮಾಡ್ತೀನಿ ನೋಡಿ. ಈ ಥರ ಇದೆ ಮನೆ ಫೈನಲ್ ಆಗಿ ನಮ್ಮದು. ಶ್ರಾವಣ ಮಲ್ಕೊಂಡಾನ್ರಿ. ಮತ್ತು ಇಷ್ಟು ಆರ್ಡ್ರ್ ಬಂದ ಸ್ನೇಹಿತರೆ. ಇಷ್ಟು ಡ್ಯಾಮೇಜ್ ಚೆಕ್ ಮಾಡಿ ಬುಕ್ ಮಾಡಬೇಕು. ಅವು ಒಂದು 5 ಪ್ಯಾಕಿಂಗ್ ಆಗ್ಯಾವ್ರಿ, 4 ಆರ್ಡ್ರು. ಹಾಗೆ ಆರ್ಡ್ರ್ ಬರ್ತಾವ್ರಿ, ಹಂಗೆ ಹೋಗ್ತಾವೆ, ಹಂಗೆ ನಡೆದಾವ್ರಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಎಲ್ಲ ಕಸ ಹೊಡಗೀನಿ. ಇವಾಗ ಏನೈತಿ ಹಾಲು ಕಾಸೀನಿ ರೀ, ಪಲ್ಯ ಮಾಡಬೇಕು, ರೊಟ್ಟಿ ಮಾಡಬೇಕು, ನೋಡ್ಬೇಕು ರೀ. ನಾ ಮೊಸರು ತಿಕ್ಕಬೇಕು, ಎಲ್ಲ ಕೆಲಸ ಹಂಗಿದೆ. ಅಲ್ಲೇ ಐತೆ ನೋಡಿ. ಮತ್ತು ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ. ಮಮ್ಮಿ ಪಲ್ಯ ಮಾಡ್ಯಾಳ್ರಿ ಹೀರಿಕಾಯಿ ಪಲ್ಯ ಮಾಡ್ಯಾಳ್ರಿ ಫ್ರೆಂಡ್ಸ. ಈ ಸತ ರೊಟ್ಟಿ ಬಡ್ಯಾಕತ್ತಾಳ್ರಿ. ರೊಟ್ಟಿ ಬಡಕೆ ಹಂಚಿ ನಾವು ಹಾಕಲ್ ಫ್ರೆಂಡ್ಸ. ಇಲ್ಲೊಂದು ರೊಟ್ಟಿ ಬಡ್ಯಾಕತ್ತಾಳ ನೋಡ್ರಿ ಫ್ರೆಂಡ್ಸ ಮಮ್ಮಿ. ರೊಟ್ಟಿ ಮಾಡ್ತೀವಿ ಸ್ನೇಹಿತರೆ. ರೊಟ್ಟಿ ಮಾಡಿ ಮತ್ತು ಸಿಗ್ತೀವಿ ನಿಮ್ಗೆ. 8 ಆಗಿಲ್ಲ ನಾ ರೊಟ್ಟಿ ಬಡೋದಕ್ಕೆ ಶ್ರಾವಣಿ ಜಾಕ ಮಾಡಿಸಿ ಅಕ್ಕಿನ ರೆಡಿ ಮಾಡಿ ಊಟ ಮಾಡಿಸಿ ಬುತ್ತಿ ಕಟ್ಟಿದ್ನ ಮತ್ತು ಸೊಳ್ಳೆ ಆಗುತ್ತೆ ನನಗೆ. ಮೊಸರು ಅದ ರೀ, ಮೊಸರು ಒಗ್ಯಾನ ಮುಸ್ರಿ ತಿಕ್ಕಿ ಒಗ್ಯಾನ ಹಾಕೊಂಬರ ಜಡ ಮನೆ ಕಡೆ ಹೋಗ್ಬೇಕಂತ ಮಾಡೀನಿ ರೀ. ಶ್ರಾವಣ ನಾ ಮಲ್ಕೊಂಡ್ರಿ. ಹೌದು ಶ್ರಾವಣ 8 ಗಂಟೆ ಆಗೈತಿ, ನಾ ಮಲ್ಕೊಂಡ್ರಿ ಶ್ರಾವಣ. ನಾನು ರೊಟ್ಟಿ ಮಾಡ್ಕೇರಿ ಶ್ರಾವಣಿ ಜಾಕ ಮಾಡಿಸಿ ಮತ್ತು ಸಿಗ್ತೀನಿ ನಿಮ್ಗೆ. ಮತ್ತು ಮುಸ್ರಿ ತಿಕ್ಕಿ ಜಡ ಮನೆಗೆ ಹೋಗ್ಕೊಂಬರ್ತೀನಿ ರೀ. 2 ದಿನ ಬರ್ತಾವ್ರಿ. ನೀವು ಇವತ್ತಿನ ಪಟ ಕೆಲಸ ಮಾಡ್ಕೊಂಡು ಮತ್ತು ಇನ್ನು ಆರ್ಡ್ರು ವಿಡಿಯೋ ಮಾಡೋದು ಬರ್ತಾವ್ರಿ. ಮತ್ತು ಈ ಹೊಸ ಆರ್ಡ್ರ್ ಹಾಕೀನಿ ರೀ. 2 ಅಂಗಡಿಯಾಗ ಆರ್ಡ್ರ್ ಹಾಕೀನಿ ರೀ. ಅವು ಸ್ಟೋನಿ ಸೀರೆ ಒಂದು, ಜಡಿ ಸೀರೆ ಒಂದು, 2 ಆರ್ಡ್ರ್ ಹಾಕೀನಿ ರೀ 2 ಅಂಗಡಿಯಾಗ. ಇನ್ನೊಂದು ಮೈಸೂರು ಸ್ಟ್ರಿಪ್ ಸೀರೆ ಒಂದು ಆರ್ಡ್ರ್ ಹಾಕೀನಿ ರೀ. ಇಷ್ಟು ಬಂದು ವಿಡಿಯೋ ಮಾಡೋದು, ಬಟ್ಟೆ ಸ್ಟಿಚಿಂಗ್ ಮಾಡೋದು ಚೆನ್ನಾಗುತ್ತೆ ರೀ. ಪಟ ಮಾಡ್ಕೊಂಡು ಸ್ನೇಹಿತರೆ. ಬನ್ನಿ ಮತ್ತು ಸಿಗ್ತೀನಿ ನಿಮ್ಗೆ. ಸ್ನೇಹಿತರೆ, ಶಿವಕುಮಾರ್ದು ಜಾಕ್ ಆಗೈತಿ, ಎಲ್ಲ ಮನೆಯೂ ಕ್ಲೀನ್ ಆಗೈತಿ ನೋಡ್ರಿ. ಇಲ್ಲೇ ಎಲ್ಲ ರೊಟ್ಟಿ ಮಾಡಿ ಮನೆ ಕ್ಲೀನ್ ಮಾಡಿ ನಾವು ಊಟ ಮಾಡಿಸ್ಬೇಕು. ನಂಗೆ ಇಟ್ಟೀನಿ. ಇನ್ನು ಊಟ ಇಲ್ರಿ. ಒಂದು ದೇವ್ರ ಸಮಾಡ್ವಾ
ಮಾಡಕ್ಕೆ ಹೋಗ್ಬೇಡ ಜೋರ್ಸೆ ಮಾಡ್ಬಾ. ನೋಡಿ ಸ್ನೇಹಿತರೆ, ಶ್ರಾವಣಿ ಕೂಡ ಊಟ ಮಾಡಿ ಬ್ಯಾಗ್ ತೊಗೊಂಡು ರೆಡಿ ಆಗ್ಯಾಳ. ಹಾಯ್ ಮೇಡಮ್ಮ. ಹೊಂಟೆವ ಸ್ಕೂಲಿಗೆ ಹೊಂಟ್ಯಾ? ಹುಷಾರೋಗ ಅಮ್ಮ. ಬ್ಯಾಗ್ ಎಸಿ ಹುಡ್ಕೊಂಡು ಬ್ಯಾಗ್ ಹಂಗೆ ಕುಡ್ಕೊಂಡು ಎಸಿ ಹೋಗು. ಶ್ರಾವಣ ಬಾಯ್ ಮಾಡಿಸೋಣ ಅಕ್ಕಗ. ಅಕ್ಕ ಬಾಯ್ ಅಂತೇಳು. ಉಡಾಳಗೆ ಹಿಂಗೆ ಆಗ್ಬೇಕ್ರಿ. ಬರಬ್ಬರೇ ಆಯ್ತು ನೋಡಿರಿ ಉಡಾಳ ಶಿಕ್ಷೆ. ಹಾಯ್ ಬಾಯ್ ಮಾಡಿ ಅಕ್ಕಗ. ಶ್ರಾವಣಿ ಹುಷಾರಮ್ಮ. ನೋಡಿ ಸ್ನೇಹಿತರೆ, ದಡಾಮ ಬಂದಿದ್ಲು. ದಡಾಮ ಬಂದು ಇಷ್ಟು ಕರಿಗಡ್ಬು ತಂದು ಕೊಟ್ಟಾಳ, ಇಷ್ಟು ಕರ್ಚಿಕಾಯಿ ತಂದು ಕೊಟ್ಟಾಳ. ನಾನು ಬ್ಯಾಗ್ ಹಾಕಿದ್ದಿಲ್ಲ, ನಿನ್ನೆ ಕೊಬ್ಬರಿ ಕಡುಬು ಮಾಡಿದ್ನಲ್ಲ, ಹಿಂಗಾಗಿ ಊರಿನ ಕಡುಬು ನೋಡಿ. ಇವು ಒಂದು 10 ಊರಿನ ಕಡುಬು, ಒಂದು 10 ಕರ್ಚಿಕಾಯಿ ತೊಗೊಂಬಂದು ಕೊಟ್ಟು ದಡಾಮ ಮನೆಗೆ ಹೋದ್ಲಿ. ನಾನು ಸದ್ದು ದಡಾಮ ಕೆಲ್ಸಕ್ಕೆ ಹೋತಾಳಂತ ಹೋಗಿ ಬಟ್ಟೆ ಒಕ್ಕೊಂಬಂದು ಹಾಕಿ ಮತ್ತೆ ಜಾಕ ಮಾಡಿ ಮುಸುರು ತಿಕ್ತೀನಿ ಸ್ನೇಹಿತರೆ. ಹೊಳೆ ಬಂದು ಜಾಕ ಮಾಡ್ತೀನಿ, ಮುಸುರ್ತಿ ಒಕ್ಕೊಂಬಂದು ಬಿಡ್ತೀನಿ ಸ್ನೇಹಿತರೆ. ಬಾ ಅಂದ ದಡಮ್ಮ. ಶ್ರಾವಣಂದು ಊಟ ಆಗೈತೆ, ಸಾಲಿಗೆ ಹೋತಾನ್ರಿ, ಕುಂತಾಳೆ. ಅವು ಕೂಡ ಒಂದು ಉಂಡೆ ಕೊಡ್ಬೇಕಂತ, ಕರ್ಚಿಕಾಯಿ ಕಡುಬಲ್ಲಿ ಅಂತ ಉಂಡೆ ಬೇಕಂತ. ಅವಾಗ ನಾ ಬಟ್ಟೆ ಒಗ್ಯಾಕೆ ಹೋಗ್ತೀನಿ ಬನ್ನಿ. ಮತ್ತು ದಡಮ್ಮರ ಮನೆ ವಿಡಿಯೋ ಮಾಡಿದ್ರೆ ಮಾಡ್ತೀನಿ. 10:30ಗೆ ಟೈಮ್, 9:30 10:30 ಏನಕ್ಕೆ ಹೊಕ್ಕೊಂಬಂದೆ. ನಂದೊಂದು ನೈಟಿ ಒಂದು ಉಳಿತು ನೋಡಿ. ಅವನು ಮತ್ತು ನೀನು ಅವು ಜಾಕ ಮಾಡಿದ್ರು ಹುಡ್ರು ನಮ್ಮ ನೀವು ಇವತ್ತಿನೂ ಒಂದು ಬಕೆಟ್ ಬಟ್ಟಿದ್ದು ಒಕ್ಕೊಂಬಂದು ಹಾಕೀನಿ ರೀ. ದಡಮ್ಮ ಮತ್ತು ಕುರುಡಿಗೆ ಅದಾವು. ಸಾಂಬಾರು ಐತೆ, ಕಟ್ಟಿ ಸಾಂಬಾರು ಒಯ್ಯಿ ಅಂದ್ಲು. ತೊಗೊಂಬಂದಿ ನೋಡಿ ಸಾಂಬಾರು, ಕಟ್ಟಿ ಸಾಂಬಾರು ಕುರುಡಿಗೆ. ಸಾಬೂನು ಒಂದು ಸ್ವಲ್ಪ ಹಿಂದಕ್ಕೆ ಇಡ್ಬೇಕು ಸ್ನೇಹಿತರೆ. ಇದನ್ನ ಬಟ್ಟೆ ಒಣಾಕ್ಬೇಕು ಮ್ಯಾಗ. ಬನ್ನಿ ಹಿಂದಕ್ಕೆ ಹೋಗೋಣ. ಈಗ ಬಂದೇನು ರೀ ಲಾಕ್ ಚಾರ್ಜ್ ನೋಡಿ. ಮನೆ ಬಿಟ್ಟು ಹೋಗಿದ್ದೀನಿ ಸ್ನೇಹಿತರೆ. ಚಾರ್ಜಿ ಹಾಕಿ ಹೋಗೀನಿ ರೀ, ಬಟನೇ ಹೊಡೆದಿಲ್ಲ, ಹಂಗೆ ಹೋಗ್ಬಿಟ್ಟಿನಿ ರೀ, ಚಾರ್ಜ್ ಆಗಿಲ್ಲ. ಇನ್ನೇನು ನೋಡಿ ಸ್ನೇಹಿತರೆ, ಬಾಂಡೆ ತಿಕ್ಕೋದು, ಜಾಕ ಮಾಡೋದು, ಪೂಜೆ ಮಾಡೋದು. ಟೈಮ್ 10:30 ಆಯ್ತು. 11:00 ಮಾಡ್ಕೊಂಡು ಟಿಚಿಂಗ್ ಮಾಡಬೇಕು. ಇವತ್ತು ತಾರೀಕು 30, ನಾಳೆ 31. 1ನೇ ತಾರೀಕಿಗೆ ಹೋಗ್ತಾರೆ ಊರಿಗೆ, ಕೊಡ್ಬೇಕು ರೀ ನಾಳೆಗೆ. ಇವತ್ತು 2 ದಿನದಾಗ ಸ್ಟಿಚ್ ಮಾಡಿ. ನಾನು ಜಾತ್ರೆ ಬಂದು ನನ್ನೊಂದು ಜಂಪರ್ ಉಳ್ಕೊಂಡೆ ಆಗವಲ್ದು. ಶ್ರಾವಣಿ ಮುಸುರು ತಿಕ್ಕಾಕೆ ಮುಂಜಾನೆ ನೀರು ಹಾಕಾಡ್ರೆ ನಾನು ತಿಕ್ಕೋದೇ ಆಗಿಲ್ಲ ನೋಡಿ ಸ್ನೇಹಿತರೆ. ಮನೆ ಎಲ್ಲ ಕ್ಲೀನ್ ಮಾಡೀನಿ. ಬಟ್ಟೆ ಒಣೆಯಕ್ಕೆ ಬರ್ತೀನಿ ರೀ. ಬಟ್ಟೆ ಒಣೆಯಕ್ಕೆ ಮುಸುರು ತಿಕ್ಕಿ ಜಾಕ ಮಾಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮ್ಗೆ. ಸ್ನೇಹಿತರೆ, ಊಟನೂ ಆಯಿತು, ಎಲ್ಲ ಕೆಲಸ ಮುಗಿದ್ರಿ. 12:30 ಟೈಮು. ಇವಾಗ ಬ್ಲೌಸ್ ಕಟಿಂಗ್ ಮಾಡ್ಬೇಕಂದ್ರೆ ನಮ್ಮ ಹುಡ ಶ್ರಾವಣ ಶಾಲೆಗೆ ಹೋಗಿಲ್ಲ ಸ್ನೇಹಿತರೆ. ಯಾಕಂತ ಕೇರಿ ಹೇಳ್ತಾ ಇಲ್ಲ. ಯಾಕೆ ಶ್ರಾವಣ ಶಾಲೆಗೆ ಬಿಟ್ಟು ಬಂದು? ಇವತ್ತ ಶಾಲಿಲ್ಲ, ನಾನು ಇಲ್ಲಿ ಶಾಲೆ ಮುಂದೆ ಕುಂತೆ. ಅಂಬತ್ ಬರ್ಲಿಲ್ಲ, ಹೋಗಿಲ್ಲ. ಸಿದ್ಧಾರ್ಥ ಅಂದ 9 ಹೋಗಿಲ್ಲ ಅಂದೆ. ಹುಡುಗ 9 ಮುಂಜಾನೆ 10 ಬತ್ತಲ್ಲ ಅಂತ. ಈಗ ಶಾಲೆ ಇಲ್ಲತ್ತ. ನೀ ಬತ್ ಯಾಕೆ ಬಂದ್ ಮನಿ? ಕುಂತು ಬ್ಯಾಸ ಆತು. ಹೌದಾ? ಕೂತು ಬೇಸರ ಆತ. ಅದಕ್ಕೆ ಹೋಗಿ ಬಂದಿನು. ಬಂದು ಏನು ಮಾಡಿದಿ? ನೋಡಿ ಸ್ನೇಹಿತರೆ, ಶ್ರಾವಣ್ ಕುಮಾರ ಮಮ್ಮಿ ಮುಕ್ಕೊಂಡ್ಬಿಡ್ತಾನೆ ಈಗ. ಎದಿಲ್ಲಪ್ಪ ಸ್ನೇಹಿತರೆ, ಈಗ ಒಂದು ಸ್ವಲ್ಪ ಮನಗಿಸ್ತೀರಿ. ಹಸಿ ರೆಡಿ ಆಗೈತೆ, ಮನಗಿಸಿ ನಾನು ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಿ. ಮತ್ತು ಇವತ್ತು ಏನೋ 2,000 ರೂಪಾಯಿ ಗೃಹಲಕ್ಷ್ಮಿ ರೊಕ್ಕ ಬರ್ಲಾಗ್ಯ ನೋಡಿ. ಹಿಂಗಾಗಿ ಅಲ್ಲಿ ಮೀಟಿಂಗ್ ಇಟ್ಟಾರಿ ಮುದ್ದೆ ಬಳಕ. ಮೀಟಿಂಗ್ ಹೋಗ್ಯಾರ ಎಲ್ಲರೂ. ಓಣೆ ಪುಟ್ಟಕ್ಕ ಮಮ್ಮಿ ಎಲ್ಲರೂ ಮೀಟಿಂಗ್ ಹೋಗ್ಯಾರ. ನಾನು ಬಾ ಅಂದ್ರೆ ನಾವು ಹೋಲಿಲ್ಲ ರೀ. ನನ್ನ ಕೆಲಸನೇ ಭಾಳ ಆಗುತ್ತಲ್ಲ, ಎಲ್ಲರೂ ಹಿಡ್ಕೋತ ಕುಂದಿಲ್ಲ ಅಂತ ಹೋಲಿಲ್ಲ. ಪ್ಯಾಕಿಂಗ್ ಅವು ಇದ್ದು ರೀ. ಇನ್ನೊಂದು ಅಡ್ರೆಸ್ ಬರೋ ಇನ್ನಿಷ್ಟು ಪ್ಯಾಕಿಂಗ್ ಮಾಡೋದು. ಸಾಮಾರು ದಿನ ಹಾಕಿದ್ರಾತು ಅಂತ ಮಾಡೀನಿ. ಇನ್ನು 2 ಆರ್ಡ್ರ್ ಕೊಟ್ಟಿರಿ. 4 ಮಂದಿ 4 ಮಂದಿ ಆರ್ಡ್ರ್ ಕೊಟ್ಟಿರಿ. ಸಾಮಾರು ದಿನ ಹಾಕ್ತೀನಿ ರೀ. ಮುಂದೆ ಸಾಮಾರು ಹಾಕಿದ್ರೆ ಗುರುವಾರ ಬಂದು ತಲುಪ್ತಾ ಸ್ನೇಹಿತರೆ. ಇನ್ನೊಂದು 2 ದಿನ ಸ್ಥಳ ಆಗುತ್ತೆ ರೀ. ಸ್ವಲ್ಪ ಪ್ಯಾಕಿಂಗ್ ಮಾಡುವ ಆ ಕಡೆ ಅದಾವು. ಅದಕ್ಕೆ ಕುಂತೀನಿ ರೀ. ಬನ್ನಿ ಸ್ನೇಹಿತರೆ, ಬ್ಲೌಸ್ ಕಟಿಂಗ್ ಮಾಡ್ತೀನಿ. 2 ದಿನ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ರೀ. ಅವರು ಯಾರು ಅಂದ್ರೆ ಕಸ್ಟಮರು ಮಾಡ್ಕೇರಿ ನೋಡೋಣ ಹೆಂಗೆ ಆಗುತ್ತೆ ನೋಡ್ತೀನಿ ರೀ. ನಾನು ಅನುಕೂಲ ಆದ್ರೆ ಮಾಡ್ತೀನಿ. ಬನ್ನಿ ಬ್ಲೌಸ್ ಕಟ್ ಮತ್ತೆ ಸಿಗ್ತೀನಿ. ಇವಾಗ ಮನಗಿಸ್ತೀನಿ ರೀ. ಉಡಾಳ ಮನಗಿಸ್ಬಿಡ್ತೀನಿ ರೀ. ನೋಡಿ 2 ಅಸ್ತ್ರ ಬ್ಲೌಸ್ ಅದ, ಒಂದು ಸಾದಾ ಬ್ಲೌಸ್ ಐತಿ. 1ನೇ ತಾರೀಕಿಗೆ ಕೊಡಬೇಕು ಸ್ನೇಹಿತರೆ. ಇವತ್ತು 30 ತಾರೀಕು 2 ಗಂಟೆಗೆ ಟೈಮು. ಕಟ್ ಮಾಡ್ಬೇಕನ್ನೋದಾಗ ಬಟ್ಟೆ ಗಿರಾಕಿ ಬಂದು 2 ಲಂಗ, ಒಂದು ಸ್ಕಾರ್ಪು ಹೋದ್ರು ಸ್ನೇಹಿತರೆ. ನಾ ಶ್ರಾವಣ ಮಲ್ಕೊಂಡಾನ, ಅವ್ನ ಮ್ಯಾಗ ಹೋದ್ರಿ ರೀ. ಬ್ಲೌಸ್ ನಿನ್ನೆ ಇವು 8 ಬ್ಲೌಸ್, 4 ಬಿಳಿವು, 4 ಇಂಥವು 100 ರೂಪಾಯಿ ಕೊಂದ್ರು ಬ್ಲೌಸ್ ಕೊಟ್ಟು ಬಂದಿದ್ರಿ. ಕೊಬ್ಬರಿ ಕೂಸಕ್ಕೆ ಟೀಚರ್ ಮಲ್ಲಿ ಹಂಗೊಂದು ಟೀಚರ್ ಮನೆಗೆ. ಇವೆರಡು 100 ರೂಪಾಯಿ ಕೊಂದ್ರು. ಅವಾಗ ಇಷ್ಟ ಅದು ರೀ. ಒಮ್ಮೆ ಹುಟ್ಟಿದ್ದಿಲ್ಲ ಯಾಕೋ ಅವಾಗ ಶ್ರಾವಣಕ್ಕೆ ಹೊಲಿದ್ರಾತ ಅಂತೇಳಿ
ಇವ್ನ 2 ಕಟ್ ಮಾಡಿ ಇಟ್ಬಿಟ್ಟೆ ಸ್ನೇಹಿತರೆ. ಯಾಕಂದ್ರೆ ಅಷ್ಟು ಆಗ್ಯದ ಇರೋಣ ಮಾರಿಬಿಡ್ತಂದ್ರೆ ಖಾಲಿ ಆಗಿಬಿಡ್ತಾವೆ. ಅವಾಗಲ್ಲ ಅದಕ್ಕೆ 90 ಸೆಂಟಿಮೀಟ್ರ್ ಅವಾಗ ತೊಗೊಳ್ತಾಳ್ರಿ ಮೈ ತುಂಬ ಕೊಡ್ತಲ್ಲ 90 ಸೆಂಟಿಮೀಟ್ರ್ ಕಟ್ ಮಾಡಿ ಟಿಚ್ ಮಾಡ್ಕೊಂಡು ಹೋದ್ರಾತಂತ. ಇವೆರಡು ಹೋಗಿ ಅವ್ರು ಟೀಚರ್ ಮನೆಗೆ ಕೊಟ್ಟು ಬರ್ತೀನಿ ಸ್ನೇಹಿತರೆ. ಹೋಗಿ ಕೊಟ್ಟು ಬಂದು ನಾನು ನಿನ್ನಿಟ್ಟು ಅಮೌಂಟ್ ಕೊಡ್ದೈತೆ. ಶ್ರಾವಣಿ ಹೋಗಿದ್ಲು ಹುಡುಗಿ ಅಂಗಿ ಮತ್ತು ಬ್ಲೌಸ್ ಇವು ಜಂಪರ ಮತ್ತು ಏನು ತೊಗೊಂಡಾರೆ ಅವರು 100 ರೂಪಾಯಿ ಕಳ್ಸ್ಯಾರ. ಲೆಕ್ಕ ಮಾಡ್ಕ್ಯಾರಿ ಇದು ಇಸ್ಕೊಟ್ಟು ಲೆಕ್ಕ ಮಾಡಿ ಇಸ್ಕೊಂಬರ್ತೀನಿ ಸ್ನೇಹಿತರೆ. ಮತ್ತು ಬಂದು ನಿಮ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬ್ಲೌಸ್ ಕಟ್ ಮಾಡ್ತೀನಿ. ಶ್ರಾವಣ್ ಮಲ್ಕೊಳ್ರಿ ಅಡುಗೆ ಮನೆ ಕದ ಹಾಕ್ಕೊಳ್ತೀನಿ ರೀ ಸ್ನೇಹಿತರೆ. ಹೋಗಿ ನಾನು ಜಂಪರ್ ಕಣಕ್ಕೆ ಕೊಟ್ಟು ಬಂದೆ. ಮೊದಲಿಂದು 300 ಇತ್ತು ಮತ್ತು ಈಗಿಂದ 200 ರೂಪಾಯಿ 500 ರೂಪಾಯಿ ಕೊಟ್ರು ಅವರು. ಮತ್ತು ಸೀರೆ ಬೇಕು ನೋಡು ರೇಖಾ ಅಂತಂದ್ರಿ. ಸಾವಿತ್ರಿ ಐತೆ ಅಂದು ತವ್ರ ಮನೆ ಹೆಸರು ಗಂಡ ಮನೆ ಹೆಸರು ರೇಖಾ. ಅದಕ್ಕೆ ಮತ್ತು ಸೀರೆ ಒಯ್ಯಾಕತ್ತೀನಿ ನೋಡಿ. ಸೀರೆ ಹೋಗಿ ಕೊಟ್ಟು ಬರ್ತೀನಿ ರೀ. 2:30 ಟೈಮು. ಸೀರೆ ಕೊಟ್ಟು ಬಂದು ಮತ್ತು ಬ್ಲೌಸ್ ಕಟ್ ಮಾಡಾಗ ಮತ್ತು ಸಿಗ್ತೀನಿ ಸ್ನೇಹಿತರೆ ನಿಮ್ಗೆ. ಗುರುಗೌಡ್ರಿ ಅವರು ಸುಳ್ಳೆ ಅನ್ಬಾರ್ದು. ದವಾಖಾನಿಗೆ ಹೋದ್ರೆ ಏನು 1 ರೂಪಾಯಿ ತೊಗೊಂಡು ಹೆಲ್ಪ್ ಮಾಡ್ತಾರೆ. ಆದರೂ ನಾನು ರೊಕ್ಕ ಮತ್ತು ಇಸ್ಕೊಲೇಬೇಕಾಗತ್ತೆ ನನ್ನ ಪರಿಸ್ಥಿತಿಗೆ. ಬಟ್ಟೆ ತಂದಿರ್ತೀನಲ್ಲ ಹೀಗಾಗಿ ಇಸ್ಕೊಲೇಬೇಕಾಗತ್ತೆ. ಇಸ್ಕೊಂಬಂದೇನಿ ರೀ. ಮತ್ತು ಸೀರೆ ತೊಗೊಂಬರಮ್ಮ ನೋಡೋಣ ಅಂತಂದ್ರು. ನೀವು ಅದಾವಿಲ್ಲ ಅಂತ ಚಲೋ ಕ್ವಾಲಿಟಿ ಅದಲ್ಲ ಅಂತ ಮಾಡಿದ್ರಂತ ಅದಾವ್ರಿ ಅಂದೆ. ಮತ್ತು ತೊಗೊಂಬಂದಾರೆ ಕೊಟ್ಟು ಬರ್ತೀನಿ ಸ್ನೇಹಿತರೆ ಹೋಗಿ. ಸೀರೆ ಕೊಟ್ಟು ಬಂದು ಮತ್ತು ಎಲ್ಲ ಮುಗಿಸಿ ಎಲ್ಲ ವಿಡಿಯೋ ಮಾಡಿ ಇಟ್ಟಿದ್ದೀನಿ ರೀ. ವಿಡಿಯೋ ಡಿಲೀಟ್ ಆಗ್ಯಾವು. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಇದೊಂದು ವಿಡಿಯೋ ಯಾಕೋ ಭಾಳ ಮಿಸ್ಟೇಕ್ ಆಗಿಬಿಡ್ತು ನೋಡಿ. ನಾನು 3 ಬ್ಲೌಸ್ ಕಟ್ ಮಾಡಿದ್ದು, 1 ಬ್ಲೌಸ್ ಸ್ಟಿಚ್ ಮಾಡಿದ್ದು ಎಲ್ಲನೂ ವಿಡಿಯೋ ಮಾಡಿದ್ದೀನಿ ರೀ. ನಾನು ಎಲ್ಲ ಒಂದು ಸ್ವಲ್ಪ ಮಾಡಿ 20 ನಿಮಿಷ ವಿಡಿಯೋ ಇತ್ತು. 4-5 ನಿಮಿಷ ವಿಡಿಯೋ 5 ನಿಮಿಷ ವಿಡಿಯೋ ಡಿಲೀಟ್ ಆಗ್ಯಾವ ಸ್ನೇಹಿತರೆ. ಏನು ಮಾಡೋಕ್ಕಾಗಲ್ಲ ಹಾಗೇ ಬಿಟ್ಟೈತೆ ರೀ. ಎಡಿಟಿಂಗ್ ಮಾಡೋಕ್ಕಾಗ್ದೆ ವಾಯ್ಸ್ ಓವರ್ ಕೊಟ್ಟು ನೋಡಿದ್ದೆ ವಿಡಿಯೋಕ್ಕನ. ಅದೇ ಇದು ನೋಡಿದ್ದೆ ವಿಡಿಯೋ ರೀ. ಅದಕ್ಕೆ ಮತ್ತೆ ಹೇಳ್ಬೇಕಲ್ಲ. ಒಮ್ಮೆ ಅಕ್ಕ ಇವಾಗ 2 ಗಂಟೆಗೆ ಬಂದ್ ಮಾಡಿದಕ್ಕೆ ರಾತ್ರಿ 9 ಗಂಟೆಗೆ ವಿಡಿಯೋ ಚಾಲು ಮಾಡ್ಯ ಅಂತ ಅನ್ಕೋತೀರಂತೇಳಿ ನಾನು ಅಂಗಳ ಕಸ ಹುಡುಗಿದ್ದು ಎಲ್ಲನೂ ವಿಡಿಯೋ ಎಷ್ಟು ಚೆಂದ ಮಾಡಿ ಇಟ್ಟಿದ್ದೀನಿ ರೀ. ಎಲ್ಲನೂ ಡಿಲೀಟ್ ಆಗೈತೆ. ಸಾರಿ ಸ್ನೇಹಿತರೆ. ಟೈಮು 9 ಗಂಟೆ ಆಯಿತು. 8:30ಗೆ ಕದ ಹಾಕ್ಯಾಳ. ಶ್ರಾವಣಿ ಕದ ಹಾಕಿಂದ ಅಷ್ಟು ಎತ್ತಿಟ್ಟಿನಿ ರೀ. ಮತ್ತು ಮುಂಜಾನೆ ಒಂದು ನಮ್ಗೆ ನೆತ್ತಾಡಿ ಇಡ್ಬೇಕಂದ್ರೆ ಅವೆರಡು ನೈಟ್ ಜಂಪರ್ ಟಿಚ್ ಮಾಡಲೇಬೇಕು. 2 ಟಿಚ್ ಮಾಡಲೇಬೇಕ ಮಾಡ್ತೀವಿ ಸ್ನೇಹಿತರೆ. ಇಲ್ಲೇಕ ಮಾಡೋಕ್ಕೆ ಆಗಲ್ಲ. ಅಷ್ಟು ಬಟ್ಟೆ ಒಣಸಿದೆ. ಇವರು ಊಟ ಮಾಡ್ಯಾರ. ಮಲ್ಕೊಂಡಿರಮ್ಮ. ಇವಾಗ ಸ್ವಲ್ಪ ಮಾತಾಡ್ರಿ ವಿಡಿಯೋದಾಗ ಇಬ್ಬರು. ಶಾನೆ ಮಕ್ಕಳಲ್ಲವ ನನ್ನ 2 ಮಕ್ಳು 2. ನನ್ನ ಮಗಳು ಯಾರು ನನ್ನ ಮಗ ಯಾರು ಬುದುಗ್ಗನೆ ಹೇಳ್ತಾರೆ ನೋಡಿ. ಈಗ ಹಾಯ್ ಮಾಡ್ರಿ ಇಬ್ರು. ನನ್ನ ಮಗ ಯಾರು? ಉಡಾಳ ಮಗ ಯಾರು? ನೋಡಿ ಸ್ನೇಹಿತರೆ ಅಷ್ಟು ಹಾಕಿರ್ತೀನಿ. ಎಲ್ಲ ಕ್ಲೀನಾಗೈತೆ. ಇದು ಜಂಪರ್ ಮುಗಿಸಿ ನೋಡಿ. ಬ್ಲೌಸ್ ಸ್ಟಿಚ್ ಮುಗಿದೈತಿ. ಇದು ಏನು ನೋಡಿ ಸಿಂಪಲ್ ಗೋಟ್ ಕಟ್ಟಿ ಇನ್ನು ಕಸಿ ಇಟ್ಟು ಹೊಲಿ ಅಂತ ಇದ್ರು. ಕಸಿ ಇಟ್ಟು ಹೊಲ್ದೀನಿ ರೀ. 200 ರೂಪಾಯಿ ರೀ. ಲೇಸ್ ಹಚ್ಚಿ ಹೊಲಿದ್ರೆ 200, ಕಸಿ ಇಟ್ಟು ಹೊಲಿದ್ರೆ 200 ನೋಡಿ. ಈ ಥರ ಹೊಲ್ದಿ ನೋಡಿ ಸ್ನೇಹಿತರೆ. 200 ರೂಪಾಯಿ ಟಿಚ್ ಮಾಡಿದೆ ಇವತ್ತು. ನೀಟಾಗೈತೆ ರೀ. ಅದಟ್ಟು ನೀಟಾಗಿ ಹೊಲಿತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಬ್ಲೌಸ್ ಸ್ಟಿಚ್ ಮುಗಿದೈತೆ. ಮುಂದೆ ಈ ಥರ ಆಗೈತೆ ನೋಡಿ. ಅವರು ಅಸ್ತ್ರ ಅದೇ ಕಲರ್ ಕೊಡೋಲ್ಲ ಸ್ನೇಹಿತರೆ. ಬಂದುಬಿಡ್ತು ನೋಡಿ ನಮ್ಮ ಪ್ರಾಬ್ಲಮ್ಮು. ಅದೇ ಕಲರ್ ಅಸ್ತ್ರ ಇನ್ನೂ ಚೆನ್ನಾಗಿ ಕಾಣುತ್ತೆ. ಬ್ಲೌಸ್ ನೀಟ್ ಕಾಣುತ್ತೆ. ಉಕ್ಷಿ ಮನೆ ನೋಡಿ. ಇದನ್ನು ಅರಿಬಿ ಹಚ್ಚಿದ್ರೆ ಗುಂಜು ಹೋತಂತ ಈ ಅರಿಬಿ ಉಕ್ಷಿ ಮನೆ ಹಚ್ತೀನಿ ರೀ ನಾನು. ಯಾಕಂದ್ರೆ ಜಲ್ಲಿ ಅರಿಬಾರ್ದಲ್ಲ ಉಕ್ಸ್ ಹಚ್ಚಿ ಕೊಟ್ಟಿದ್ದು. ನಾನು ಯಾವುದೇ ಕೆಲಸ ಮಾಡಿ ಒಂದು ಸ್ವಲ್ಪ ತಾಳ್ಕಿ ಬರ್ಬೇಕು ಅನ್ನೋದು ಉದ್ದೇಶಕ್ಕೆ ಆ ಥರ ಮಾಡಿಕೊಡ್ತೀನಿ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಊಟ ಮಾಡೋಣ. ಎಲ್ಲರೂ ಭಾಳ ಮಂದಿ ಕಮೆಂಟ್ ಹಾಕಾಕತ್ತೀರಿ ಇವತ್ತು ವಿಡಿಯೋಕ್ಕೆ. ಅಕ್ಕ ನಿಮ್ಮ ಮಗಳು ಎಷ್ಟು ಶಾಣೆ ಅದ, ಎಷ್ಟು ತಿಳುವಳಿಕೆ ಐತೆ ಅಂತ. ಅದೆಲ್ಲ ಆಕಿ ಶಾಣೆತನ ಆಕಿನ ತಿಳುವಳಿಕೆ ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ ಅಂತಲೇ ಹೇಳ್ಬೋದು. ನಮ್ಮ ಮನೆ ಎಲ್ಲರೂ ಇಷ್ಟಪಡ್ತೀರಿ. ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ. ಮತ್ತು ಅಕ್ಕ ನೀ ಮನೆ ಭಾಳ ನೀಟ್ ಇಡ್ತೀಯ, ಅಕ್ಕ ಮನೆ ಭಾಳ ನೀಟ್ ಇಡ್ತೀಯ ಅಂತೀರಿ. ಅದು ಒಂದು ಸ್ವಲ್ಪ ಯಾವಾಗಲೂ ನೀಟ್ ಇಟ್ಕೊತ ಬಂದೀವಲ್ಲ ಹಂಗಿದ್ರೇ ಬೇಸಿ ಸ್ನೇಹಿತರೆ. ಇರ್ಲಿಕ್ಕಂದ್ರೆ ಇಲ್ಲ. ಇವಾಗ ನೋಡಿ ಇವಾಗ ನೋಡಿರ್ಬೇಕು ಮನೆ ತುಂಬ ಸಾಮಾನು ಇದು ಎಲ್ಲ ಇಟ್ಟಿರ್ತಾರ ಅಲ್ರಿ. ಅದು ನೀಟಾಗಿ ಇಟ್ರೆ ಸ್ವಲ್ಪ ಸಮಾಧಾನ. ಇವತ್ತು ಒಬ್ರದ್ದು ವ್ಯಾಪಾರ ಆಗೈತೆ ನೋಡಿ ಸ್ನೇಹಿತರೆ. ಒಂದು ಸ್ವಲ್ಪ ಆಯ್ತು ವ್ಯಾಪಾರ. ಸ್ವಲ್ಪ ಶ್ರಾವಣಿ ಬಂದು ಮತ್ತು ಹೋದ್ಲಲ್ಲ ಅವಾಗ 100 ರೂಪಾಯಿ ವ್ಯಾಪಾರ ಆಯ್ತು. ಮೊದಲು ಒಂದು 1500 ಆಗಿತ್ತು. ಆಗುತ್ತೆ ರೀ. ಸಣ್ಣ ಪುಟ್ಟ ಹೋಗ್ತಾವೆ. ನಾನು ಅವರು 1200 ಆಗಿತ್ತು ರೀ. ಅದನ್ನು ಬಿದ್ರೇಟ ಹಿಡ್ಕೊಂಡ್ರೆ ಮತ್ತು ಇಲ್ಲ ಅಂತಂದರು. ಯಾಕೆ ಆಗಲ್ಲಾಗ್ತವೆ ರೀ ಅವರು ಏಟ್ ಅಂತಾರೆ. ಯಾಕೆ ಆಗಲ್ಲಾಗ್ತವೆ ರೀ ಅಂತೀನಿ ರೀ. ಪುರಾಡ್ಸತ್ರಿ. ಇಲ್ಲೇ ಕೊರಿಯರ್ ಚಾರ್ಜ್ ಎಲ್ಲ ಪುರಾಡ್ಸೈತೆ. ನಿಮ್ಗೆ ಕೊರಿಯರ್ ಚಾರ್ಜ್ ಹಾಕ್ನಲ್ಲ ಅಲ್ಲೇ ಒಂದು 50 ರೂಪಾಯಿ ಅಷ್ಟೇ ಅಮೌಂಟ್ ನಾನು ಲಾಭ ತೊಗೋತೀನಿ ರೀ. 50 ರೂಪಾಯಿ ನಿಮ್ಮ ಕೊರಿಯರ್ ಚಾರ್ಜ್, 50 ರೂಪಾಯಿ ನನ್ನ ಅಮೌಂಟು. ಸೀರೆ ವಿಡಿಯೋ ಮಾಡ್ಬೇಕಂದೀನಿ ರೀ. 4-5 ಥರ ಸೀರೆಗಳು ಆರ್ಡ್ರ್ ಬಂದವು. ಅವನ್ನೆಲ್ಲ ತೋರಿಸ್ಬೇಕು ನಿಮ್ಗೆ. ವಿಡಿಯೋ ಮಾಡ್ಬೇಕಂದು ಆಗಲಿಲ್ಲ. ಪುಟ್ಟಕ್ಕ ಒಂದು ಊರು ಹೋಗಿದ್ಲು. ವಿಡಿಯೋ ಮಾಡೋರು ಮಧ್ಯಾಹ್ನ ಮಾಡ್ಬೇಕಂದ್ರೆ ವಿಡಿಯೋ ಮಾಡೋರು ಯಾರಿದಿಲ್ಲ.
ಮತ್ತು ಹಂಗೆ ಇವು ಅರ್ಜೆಂಟ್ ಇದ್ವಲ್ಲ ಅಲ್ಲಿಗೆ ಹೋಗಿ ಬಂದು ಮತ್ತು ಇದೊಂದು ಬ್ಲೌಸ್ ಸ್ಟಿಚ್ ಮುಗಿತು. ಮತ್ತು ನಾಳೆ 3 ಆಗಲ್ಲ ಸ್ನೇಹಿತರೆ. ಇದು ಒಂದು ಅದೊಂದು ಆಗಲ್ಲ. ಇದು ನನ್ನ ಕಡೆ ತೊಗೊಂಡ್ರೆ ನೋಡಿ ಸ್ಟೋನಿ ಸೀರೆ, 2 ನನ್ನ ಕಡೆ ಸೀರೆ ಜಂಪರ, ಒಂದು ಕಾಟನ್ ತಂದಾರ. ನಾ ಕಾಟನ್ ಬ್ಲೌಸ್ ತಂದಿಲ್ಲ ಸ್ನೇಹಿತರೆ. ಬನ್ನಿ ಮತ್ತು ಕುಬ್ಸ ಹೇಳಿದ್ರು, ಕುಬ್ಸ ಕೊಟ್ಟು ಬಂದ ಶ್ರಾವಣಿ. ಕುಬ್ಸ ಯಾಕೆ ಇಟ್ಟು ಶ್ರಾವಣಿ ಪುಟ್ಟ? ಕುಬ್ಸ ತೆಗೆದಿಲ್ಲ ಒಳ್ಳೆ 2 ಎಲ್ಲಿಟ್ಟಿ ಅವನು ತಗಿಟ್ಟಿಲ್ಲ ಶ್ರಾವಣ. ಬನ್ನಿ ಸ್ನೇಹಿತರೆ, ಮತ್ತು ಸಿಗ್ತೀನಿ, ಊಟ ಮಾಡಕ್ಕೆ ಸಿಗ್ತೀವಿ ನೋಡಿ ನಿಮ್ಗೆ. ನಾ ಎಡಿಟಿಂಗ್ ಮಾಡ್ತೀನಿ ವಿಡಿಯೋ. ಅವ್ರು ಮುಕ್ಕೊಂಡ್ರೆ 9 ಆಗೈತೆ, 12 ಆಗುತ್ತೆ ನಾ ಮಲ್ಕೋಬೇಕಂದ್ರೆ. ಬಾಯ್ ಪುಟ್ಟಿ, ಗುಡ್ ನೈಟ್. ಬಾಯ್. ನಮ್ಮ ಉಡಾಳಿಗೆ ಹೇಳಬೇಡ್ರಿ, ಹೇಳ್ಬಿಡ್ತಾನೆ ಸ್ನೇಹಿತರೆ. ಶ್ರಾವಣಕುಮಾರ್ ಮಲ್ಕೊಂಡ್ರೆ ಟೈಮ್ 10 ಗಂಟೆ ಆಗೈತೆ. ನಾನು ಊಟ ಮಾಡ್ತೀನಿ ರೀ ಕುಂತು. ಎಲ್ಲ ಸೀರೆಗಳು ಫೋಟೋ ಇದ್ವಲ್ಲ, ಒಂದು ವಿಡಿಯೋ ಮಾಡಿದ್ದೀನಿ ರೀ, 21 ನಿಮಿಷ ವಿಡಿಯೋಕ್ಕೆ ವಾಯ್ಸ್ ಓವರ್ ಕೊಟ್ಟೆ. ಹಿಂಗಾಗಿ 10 ಗಂಟೆ ಆಯಿತು. ನನ್ನ ಕೆಲಸನೇ ಆಗ ಸ್ನೇಹಿತರೆ, 10 ಗಂಟೆ ಇವಾಗ ಆಗೈತೆ. ಇನ್ಮ್ಯಾಗ ಊಟ ಮಾಡ್ಬೇಕು ನೋಡಿ. ಒಟ್ಟು ಹಸ್ತೈತೆ ರೀ, ಮತ್ತು ಅದೊಂದು ಜವಾಬ್ದಾರಿ ಇರ್ತವಲ್ಲ ರೀ. ಹಿಂಗಾಗಿ ಊಟ ಉಂಡಿಲ್ಲ. ಶ್ರಾವಣಿಯರು ಉಂಡಾರ. ನನಗೂ ಇನ್ನೂ ರೊಟ್ಟಿ ಅದಾವೆ, ಪಲ್ಯ ಐತ್ರಿ ನೋಡಿ, ಕಾಣ್ತಿರ್ಬೇಕು. ಪಲ್ಯ ಮೇಲೆ ಮುಚ್ಚಿಲ್ಲ ಶ್ರಾವಣಿಯರು. ಪಲ್ಯ ಮೊಸರು ಚಟ್ನಿ ಹಾಕ್ಕೊಂಡು ಊಟ ಮಾಡಾಗ ಮತ್ತೆ ಸಿಗ್ತೀನಿ ರೀ ನಿಮ್ಗೆ. 10 ಗಂಟೆ ಆಗೈತೆ. ವಿಡಿಯೋ ಎಡಿಟಿಂಗ್ ಮಾಡಿದ್ನೆಲ್ಲ ಡೌನ್ಲೋಡ್ ಇಟ್ಟೀನಿ ರೀ, ಅದನ್ನು ಅಪ್ಲೋಡ್ ಮಾಡಬೇಕು. ಇದನ್ನು ಅಪ್ಲೋಡ್ ಮಾಡಬೇಕು. ನೆಟ್ಟು ಇಲ್ಲರಿ ಇವತ್ತು, ನೆಟ್ ನಾಳೆ ಅಪ್ಲೋಡ್ ಮಾಡ್ಬೇಕು ನೋಡಿರಿ. ಬೆಳಗ್ಗೆನೇ ಹಾಲು ಕಾಸೀನಿ ರೀ, ಇನ್ನಿಷ್ಟು ಹಾಲು ಕಾಸಕ್ಕೆ ಇಟ್ಟು ನೋಡಿ. ಈಗ ಹಾಲು ಕಾಸನ ಫ್ರಿಜ್ನಾಗ ಇಡಬಾರ್ದಂತ್ರಿ. ಮತ್ತು ಎಡಿಟಿಂಗ್ ವಿಡಿಯೋ ಮಾಡಿದಾಗನೇ ಮತ್ತೊಂದು ಸ್ವಲ್ಪ ಆರಿದೊಂದು ಬೇಸಾಗುತ್ತೆ ಸ್ನೇಹಿತರೆ. ಬನ್ನಿ ನೋಡಿ ಸ್ನೇಹಿತರೆ, ಊಟ ಮಾಡಕ್ಕೆ ಕುಂತೀನಿ ನೋಡಿ. ಟೈಮ್ 10 ಗಂಟೆ ಆಗೈತೆ. ಮಕ್ಕಳು ಕೂಡ ಉಂತಿದ್ದೆ, ದಿನ ಬೇಜಾರಾಗ್ತಿದ್ದಿಲ್ಲ. ಆದರೂ ಹಸು ಆಗೈತೆ ರೀ, ಉಣ್ಲೇಬೇಕು ರೀ. ಹಸು ಮುಂದೆ ಯಾವುದು ದೊಡ್ಡದಲ್ಲ. ಹಸು ಆದರೆ ಯಾವ ಮಕ್ಕಳು ಕೇಳಲ್ಲ, ಯಾವ ಮನೆಯವ್ರು ಯಾರನ್ನೂ ಕೇಳಲ್ಲ. ಹೊಟ್ಟೆ ಹಸ್ತಂದ್ರೆ ನಾವೇ ಉಣ್ತೀವಿ ರೀ. ಹೊಟ್ಟೆ ಹಸು ಆಯ್ತಂದ್ರೆ ಯಾರು ತಾಯಿ ಕೇಳಲ್ಲ, ತಂದೆ ಕೇಳಲ್ಲ, ಮಕ್ಕಳು ಕೇಳಲ್ಲ, ಯಾರನ್ನೂ ಕೇಳಲ್ಲ ರೀ. ಸುಮ್ಮ ಉಣ್ತೀವಿ. ಏನೋ ನಮಗೆ ಹೊಟ್ಟೆ ಹಸಿತಂದ್ರೆ ಯಾರು ಉಣ್ಲಿ ಯಾರ ಬೀಳಿ ನಡೆಯಕ್ಕೆ ನಮ್ಗೆ ಹೊಟ್ಟೆ ಹಸಿತಿ. ಹೊಟ್ಟೆ ಹಸಿ ತಡ್ಕೊಳಕ್ಕೆ ಆಗ್ಲಿಕ್ಕೆ ಯಾರನ್ನೂ ಕೇಳ ಸ್ನೇಹಿತರೆ. ಜನ್ಮ ಹಂಗಿದೆ ರೀ. ಇನ್ನಿಷ್ಟು ಚಪಾತಿ ಅದಾವೆ, ರೊಟ್ಟಿ ಮಾಡಿದ ರೊಟ್ಟಿ ಹಂಗೆ ನೋಡಿ. ಮುತ್ಯಾಗೂ ಕೊಟ್ಟೀವಿ ರೀ. ಕೊಟ್ರೂ ಹೆಂಗೆ ಅದಾವೆ ರೀ. ಮಾಡಿರಿ ಸ್ವಲ್ಪ ಮಾಡಲ್ಲ ಬಿಡಲ್ಲ. ಹಿಂಗಾಗಿ ಉಳ್ಕೊಂಬಿಡ್ತಾರೆ. ಮತ್ತು ನಾಳೆ ಸಾರು ಮಾಡಿ ಮುರ್ದಾಕ ಉಣ್ಣಿದ್ರೆ ಅವ್ರಿಗೆ ಮತ್ತು ಬಿಸಿದು ಏನಾರ ಮಾಡಿ ಕಟ್ಟೋದ್ರಿ. ಇನ್ನು ಆ ರೊಟ್ಟಿ ಅದಾವ್ರಿ, ನಾವು ಉಂಡೆಯಲ್ಲಿ ರೊಟ್ಟಿ. ಮುಂಜಾನೆ ಒಂದು 4 ಕೊಬ್ಬರಿ ಕಡುಬು ಬಿದ್ದು ರೀ. ಅದನ್ನ ಜಳಕ ಮಾಡಿ ಒಂದು 4 ಕೊಬ್ಬರಿ ಕಡುಬು ತಿಂದು ಸೀದಾ ಮತ್ತು ಸೀರೆ ಕೊಡಕ್ಕೆ ಹೋದ್ನಲ್ಲ. ಅಲ್ಲಿಂದ ಬಂದು 1 ಚಪಾತಿ ತಿಂದೆ. ಅದೇನು ಉಡ್ಯದ ಹಾಕ್ಕೊಂಡಿದ್ದೆನಲ್ಲ ಅಟ್ಟು ಉಂಡು ಕೇರಿ ಇಟ್ಟೆಲ್ಲ ಕೆಲಸ ಮಾಡೀನಿ ರೀ. ಟೈಮ್ 10 ಆಗೈತೆ. ಊಟ ಮಾಡಿ ಗಂಗಾಳ ಹಚ್ತೇನೆ ರೀ. ಗಂಗಾಳ ಹಚ್ಚಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಮತ್ತು ನೋಡಿ, ಏನು ಸ್ಪೆಷಲ್ ಇಲ್ಲರಿ. ಸಂಜೆ ಊಟನ ಮಧ್ಯಾಹ್ನದಾಗ ಏನು ಉಂಡಿದ್ನಲ್ಲ ಅದೇ ಊಟ ನೋಡಿ. ಎಲ್ಲರೂ ಮಲ್ಕೊಂಡಾರ. ಸುಮ್ಮನೆ ಇವಾಗ ಉಂಡು ಕೇರಿ ಸುಸ್ತಾಗೈತಿ, ಮಲ್ಕೋಬೇಕಂದೆ. ಹೊಟ್ಟೆ ಹಸು ರೀ. ಹಸು ಜವಾಬ್ದಾರಿ ಮಾಡಿಕೇರಿ ಹಸು ಮುನ್ನಕ್ಕೆ ಹಚ್ಚತ್ತೈತೆ ರೀ. ಉಂತಿ ಸ್ನೇಹಿತರೆ ಉಂಡು. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್ ಎಲ್ಲರಿಗೂ. ಲೇಟ್ ಆಗೈತೆ ರೀ ಈಗ.